with. I could use some motivation, but I know. ಹಲೋ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಬೋ27. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಸಂಡೇ ಆ್ಯಂಡ್ ಗುಡ್ ಮಾರ್ನಿಂಗ್. ಸೊ ಇವತ್ತು ಸಂಡೇ ಅಲ್ವಾ, ನಿಮ್ಮ ಮನೆಯಲ್ಲೆಲ್ಲ ಏನೇನು ಸ್ಪೆಷಲ್ಸ್ ಮಾಡ್ಕೊತಿದ್ದೀರಾ ಅಂತ ಹೇಳಿಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮ ನಿತ್ವಿ ಬೆಳಗ್ಗೆನೇ ಮಾಪ್ ಮೇಲೆ ದಾಡಿ ಮಾಡ್ತಿದ್ದಾರೆ. ಮಾಪ್ ಎತ್ಕೊಬಂದು ಉಜ್ಕೋತಾ ಇದ್ದಾರೆ. ನಾವು ಮಾಡಿರೋದು ನೋಡಿರ್ತಾರಲ್ವ ಮಾಪ್ ಹಾಕೋದು, ಹಾಗಾಗಿ ಅವರು ಮಾಡ್ಕೋತಾ ಆಟ ಆಡ್ತಾಯಿದ್ರು. ನಾನು ಅವ್ರು ಆಟ ಆಡ್ತಿದ್ರೆ ರಂಗೋಲಿ ಬಿಡಿಸ್ಬಿಟ್ಟು ಇನ್ನು ವೀಡಿಯೋ ಕ್ಲಿಪ್ ತಗೊಳ್ಳೋಣ ಅಂತ ನೋಡಿದ್ರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಮರ ಒಂಥರ ಹಾತ್ ಶೇಪಲ್ಲಿ ಕಾಣ್ತಿದೆ. ತುಂಬ ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ. ನಾನು ಮನೆ ಒಳಗಡೆ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಮಟನ್ ಚಿಕನ್ ತೊಗೊಬಂದಿದ್ರು. ಫಸ್ಟ್ ಮಟನ್ ವಿಷಿಲ್ ಹಾಕ್ಲಿಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಮಟನ್ ಹಾಕ್ಬಿಟ್ಟು ಇನ್ನು ನೀರು ಆ್ಯಂಡ್ ಉಪ್ಪು ಸೇರಿಸ್ಬಿಟ್ಟು ವಿಷಿಲ್ ಹಾಕ್ಲಿಕ್ಕಿಟ್ಟೆ. ಒಂದು 5 ವಿಷಿಲ್ ಬಂದಾಯಿತು. 5 ವಿಷಿಲ್ ಬಂದುಬಿಟ್ರೆ ಸರಿಯಾಗಿ ಬೆಂದ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕಡೆ ಮುದ್ದೆಗೂ ಇಟ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಸ್ಪೆಷಲ್ಸ್ ಎಲ್ಲ ಮಾಡೋದ್ರಕ್ಕಿಂತ ಈ ಥರ ಮುದ್ದೆ ಸಾರು ತುಂಬ ಮಾಡ್ಕೋತೀವಿ. ಇನ್ನು ಚಿಕನ್ ತಂದಿದ್ರು, ಇನ್ನು ಅದನ್ನು ಚಿಕನ್ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಇನ್ನು ಹಾಗೆ ಸ್ವಲ್ಪ ಅರಿಶಿನ, ಇನ್ನು 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಳ್ಳೋಣ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡು ಇನ್ನು ರುಚಿಗೆ ತగ్గಷ್ಟು ಖಾರ ಆ್ಯಂಡ್ ಹಾಗೆ ಸ್ವಲ್ಪ ಮೈದಾ ಆ್ಯಂಡ್ ಕಾರ್ನ್ಫ್ಲೋರ್ನ ಹಾಕ್ಕೋತೀನಿ. ಇವೆರಡು ಹಾಕ್ಕೊಳ್ಳೋದ್ರಿಂದ ಮೈದಾ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಕೋಟಿಂಗ್ ಚೆನ್ನಾಗಿ ಬರುತ್ತೆ, ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ನಮಗೆ ಇವಾಗ ಹೋಟೆಲೆಲ್ಲ ತಿಂದಂಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡು ಇನ್ನು ನಮಗೆ ಆಚೆಗಡೆ ಆಲ್ರೆಡಿ ಕಬಾಬ್ ಪೌಡರ್ಸ್ ಸಿಗುತ್ತಲ್ವ, ಸೊ ಆ ಕಬಾಬ್ ಪೌಡರ್ಸ್ನ ನಾನು 2ನ್ನ ಸೇರಿಸ್ಕೊತಾ ಇದ್ದೀನಿ. 1 kgಗೆ 2ನ್ನ ಸೇರಿಸ್ಕೊಬಿಟ್ಟು ಇನ್ನು ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ಒಂದು ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತಲ್ವ, ಹಾಗಾಗಿ ಒಂದು ನಿಂಬೆಹಣ್ಣ ಕಟ್ ಮಾಡಿಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ಸ್ವಲ್ಪದಾಗಿ ನೀರು ಸೇರಿಸ್ಕೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ರಫಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇನ್ನು ಮತ್ತು ಚಿಕ್ಕದಾಗಿ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊತಾ ಚಿಕ್ಕದಾಗಿ ಎಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸುಮ್ಮನೆ ಜಾಸ್ತಿ ನೀರು ಹಾಕ್ಬಿಟ್ರೆ ಒಂಥರ ಆಗಿಬಿಡುತ್ತೆ. ಹಾಗಾಗಿ ಚಿಕ್ಕದಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ. ಇನ್ನು ಅದನ್ನು ಹಾಕಿ ಪಕ್ಕಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ನೀರು ಕುದಿ ಬಂತು. ಇನ್ನು ಮುದ್ದೆಗೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಟರ್ನ್ ಔಟ್ ಮಾಡಿ ಚೆನ್ನಾಗಿ ಕುದಿ ಬರ್ಲಿಕ್ಕೆ ಬಿಡಬೇಕು. ಇನ್ನೊಂದು ಕಡೆ ಇನ್ನು ಮಟನ್ಗೆ ಖಾರ ರೆಡಿ ಮಾಡ್ಕೋಬೇಕಲ್ವ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಒಣಕೊಬ್ಬರಿ ಸ್ವಲ್ಪ ಆ್ಯಂಡ್ ಹಾಗೆ ಕಡಲೆ ಬೀಜ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಬಿಟ್ಟೆ. ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಆ್ಯಂಡ್ ಹಾಗೆ ಒಂದು 3 ಟೊಮ್ಯಾಟೊನ ಸೇರಿಸ್ಕೊತಾ ಇದ್ದೀನಿ. ಚಕ್ಕೆ ಲವಂಗೆ ಸ್ವಲ್ಪ ಕಮ್ಮಿ ಹಾಕೋತಾ ಇದ್ದೀನಿ, ಒಂಥರ ಘಾಟ್ ಬಂದಂಗೆ ಬಂದುಬಿಡುತ್ತೆ. ಸ್ವಲ್ಪ ಶುಂಠಿ ಆ್ಯಂಡ್ ಹಾಗೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬಿಡ್ಬೇಕು. ಸೊ ಅಷ್ಟರಲ್ಲಿ ವಿಷಿಲು ಬಂದುಬಿಡ್ತಲ್ವ, ಇನ್ನು ತಣ್ಣಗಾಗೋಷ್ಟೊತ್ತಿಗೆ ಖಾರನೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಬಿಟ್ಟೆ. ಇನ್ನು ಒಗ್ಗರಣೆ ಹಾಕಲಿಕ್ಕೆ ಅಂತಂದ್ಬಿಟ್ಟು ಈರುಳ್ಳಿ ಆ್ಯಂಡ್ ಹಾಗೆ ಟೊಮ್ಯಾಟೊ ಬೇಕಲ್ವ, ಇನ್ನು ಅದನ್ನು ಕಟ್ ಮಾಡಿಕೊಂಡು ಇನ್ನು ಗಾರ್ನಿಷ್ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆ ಇಟ್ಕೊಂಡು ಇನ್ನು ಫ್ಲೇಮ್ ಆನ್ ಮಾಡ್ಕೊಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟನ್ನ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನಾನೊಂದು 3 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೀವೆಲ್ಲ ನೋಡ್ತಾ ಇರ್ಬೋದು ಮಟನ್ನು ಬೆಂದ್ಕೊಂಡಿದೆ. ನಾವು ಇವತ್ತು ಮಟನ್ ಒಂದು 2 kg ಮಾಡ್ಕೊತಾ ಇದ್ದೀವಿ. ಸೊ ಎಣ್ಣೆ ಬೆಂದ್ಕೊಂಡು ಆದಮೇಲೆ ಸ್ವಲ್ಪ ಸಾಸಿವೆ ಆ್ಯಂಡ್ ಹಾಗೆ ಈರುಳ್ಳಿ ಟೊಮ್ಯಾಟೊ ಸೇರಿಸ್ಕೊಬಿಟ್ಟು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ನನ್ನ ಹತ್ರ ಕರಿಬೇವು ಖಾಲಿಯಾಗಿದೆ ಹಾಗಾಗಿ ಹಾಕಿಲ್ಲ. ಸ್ವಲ್ಪ ಕರಿಬೇವನ್ನ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಆ್ಯಂಡ್ ಇವಾಗ ನಾವು ಆಲ್ರೆಡಿ ಮಟನ್ನ ಬೇಯಿಸ್ಕೊಂಡಿರ್ತೀರಲ್ಲ, ನೀರು ಮಟನ್ 2 ಒಟ್ಟಿಗೆ ಸೇರಿಸ್ಬಿಟ್ಟು ಇನ್ನು ಪಾತ್ರೆಗೆ ಸೇರಿಸ್ಕೊಳ್ಬಿಡೋದೆ. ಮಟನ್ ಈ ಥರ ವಿಷಿಲ್ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಮಟನ್ ಪರ್ಫೆಕ್ಟಾಗಿ ಬೆಂದ್ಕೊಳ್ಳುತ್ತೆ. ಸೊ ಮತ್ತೆ ನಾವು ಖಾರ ಹಾಕಿದ್ಮೇಲೆ ತುಂಬ ಹೊತ್ತು ಬೆಂಡಬೇಕಾಗಿರೋ ಅವಶ್ಯಕತೆ ಬರಲ್ವ. ಇನ್ನು ಖಾರನ ಸೇರಿಸ್ಕೊಬಿಟ್ಟು ಇನ್ನು ಅದಕ್ಕೆ ನಾವು ಮಸಾಲೆ ಹಾಕಬೇಕಲ್ವ ಅಂತಂದ್ಬಿಟ್ಟು ಸ್ವಲ್ಪ ಖಾರ ಪುಡಿ ಹಾಗೆ ಸ್ವಲ್ಪ ಉಪ್ಪು, ನಿಮ್ಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊಂಡು ಇನ್ನು ಹಾಗೆ ಸ್ವಲ್ಪ ಅರಿಶಿನ ಆ್ಯಂಡ್ ಮಟನ್ ಮಸಾಲ ಬರುತ್ತಲ್ವ, ಸೊ ಅದನ್ನು ಸೇರಿಸ್ಕೊಂಡು ಇನ್ನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು 15 ಮಿನಿಟ್ಸ್ ಒಂದು ಅಟ್ಲೀಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಬಿಕಾಸ್ ಮಟನ್ ಪೀಸಸ್ ಇರುತ್ತಲ್ವ, ಅದಕ್ಕೆಲ್ಲ ಚೆನ್ನಾಗಿ ಖಾರ ಅಂಟ್ಕೊಂಡ್ರೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಂದು ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಸೊ ಮತ್ತು ನಾವು ಕನ್ಸಿಸ್ಟೆನ್ಸಿ ನೋಡ್ಕೊತಾ ಒಂದು ಟೇಸ್ಟ್ ನೋಡ್ಕೊತಾ ಉಪ್ಪೇನಾದರೂ ಕಮ್ಮಿ ಇದ್ದರೆ ಹಾಕ್ಕೋಬೋದು. ಇನ್ನೊಂದು ಕಡೆ ಮುದ್ದೆ ಮಾಡಬೇಕಲ್ವ ಅಂತಂದ್ಬಿಟ್ಟು ಇಟ್ಟಿದ್ವಲ್ಲ, ಇನ್ನು ಅದನ್ನು ಅನ್ನ ಚೆನ್ನಾಗಿ ಬೆಂದ್ಕೊಂಡಿತ್ತು. ಇನ್ನು ಅದಕ್ಕೆ ಮುದ್ದೆ ಕೋಲಿಂದ ಚೆನ್ನಾಗಿ ನಾದ್ಕೊತಾ ಹಿಟ್ಟು ಹಾಕ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಇದು ಮಾಡ್ಲಿಕ್ಕೆ ಬಿಟ್ಟೆ. ಇನ್ನೊಂದು ಕಡೆ ಮಟನು ರೆಡಿ ಆಗ್ತಾಯಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಬ್ಯಾಚುಲರ್ಸ್ ಆಗಲಿ ಇವಾಗ ಅಡುಗೆ ಯಾರಾದರೂ ಕಲ್ತ್ಕೊತಿರ್ತಾರಲ್ಲ ಅಂಥವ್ರಿಗೆ ಈ ಥರ ಮಟನ್ ಕರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿತ್ತು. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಅದ್ರ ಜೊತೆಗೆ ಸಲಾಡ್ ಬೇಕಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಹೇಗೋ ಸೌತೆಕಾಯಿ ಕಿತ್ಕೊಬಂದಿದ್ರು ನನ್ನ ಹಸ್ಬೆಂಡು ಇತ್ತು. ಇನ್ನು ಸೌತೆಕಾಯಿ, ಈರುಳ್ಳಿ ಆ್ಯಂಡ್ ಹಾಗೆ ನಿಂಬೆಹಣ್ಣು ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೌತೆಕಾಯಿನ ಒಂದು 4 ಸೌತೆಕಾಯಿನ ತೊಗೊಂಡಿದ್ದೀನಿ.
ಸೊ ಈ ಥರ ಸಲಾಡ್ ಪಕ್ಕದಲ್ಲಿ ಸೈಡ್ಗೆ ಏನೂ ಇಲ್ಲ ಅಂದರೆ ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಕಂಪ್ಲೀಟ್ ಹಾಕಬೇಕು ಅಂದರೆ ಈ ಥರ ಸೌತೆಕಾಯಿ ಈರುಳ್ಳಿ ಎಲ್ಲ ಇರಲೇಬೇಕು. ಸ್ವಲ್ಪ ಹೊತ್ತು ನೋಡ್ತಾ ಮಧ್ಯದಲ್ಲಿ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಎಲ್ಲ ಅಂಟ್ಕೊಬಿಡುತ್ತೆ. ಸೊ ಪರ್ಫೆಕ್ಟಾಗಿ ಬೆಂದ್ಕೊಂಡಿತ್ತು. ಇನ್ನು ಅದನ್ನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಪಕ್ಕಕ್ಕಿಟ್ಟು ಇನ್ನು ಸೌತೆಕಾಯಿನ ಕಟ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನು 4 ಸೌತೆಕಾಯಿ ತೊಗೊಂಡಿದ್ದೀನಲ್ಲ, ಎಲ್ಲ ಕಟ್ ಮಾಡಿದ್ದು ಆಯಿತು. ಎಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಮತ್ತು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಟ್ಟು ಇನ್ನು ನೆಕ್ಸ್ಟ್ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ನಾನ್ ವೆಜ್ ಸ್ವಲ್ಪ ಕಮ್ಮಿ ತಿಂತೀವಿ ಇಲ್ಲಿ, ಬಟ್ ತಿಂದಾಗ ಚೆನ್ನಾಗೆ 1-2-3 kg ತಗೊಬಂದ್ಕೊಂಡು ಸೊ ತೃಪ್ತಿಯಾಗಿ ಒಂದು 2 ಹೊತ್ತು 3 ಹೊತ್ತು ತಿನ್ಕೊಬಿಡ್ತೀವಿ. ಸೊ ಈರುಳ್ಳಿನ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಇನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಮುದ್ದೆನೂ ಚೆನ್ನಾಗಿ ಬೆಂದ್ಕೊಂಡಿದೆ, ಹಾಗಾಗಿ ಇನ್ನೊಂದ್ಸಲ ಮುದ್ದೆ ಕೋಲಿಂದ ಚೆನ್ನಾಗಿ ನಾದ್ಕೊಬಿಟ್ಟು ಇನ್ನು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾದ್ಕೊತಾ ಇದ್ದೀನಿ. ಸೊ ನಮ್ಮ ನಿತ್ವಿ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ. 9 ಗಂಟೆ ಆಗಿಬಿಟ್ಟಿತ್ತು, ಇನ್ನು ಅವ್ರಿಗೆ ಊಟಕ್ಕೆ ಟೈಮ್ ಆಗಿತ್ತಲ್ವ ಅಂತಂದ್ಬಿಟ್ಟು ಇನ್ನು ಅವರು ಒಂದು ಕಡೆ ಕುತ್ಕೊಂಡಿದ್ದಾರೆ. ನಾನು ಅವ್ರಿಗೊಂದು ಪ್ಲೇಟ್ಗೆ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಗೆದಿಟ್ಬಿಟ್ಟು ಇನ್ನೊಂದು ಕಡೆ ನಾವು ಮುದ್ದೆ ಮಾಡಿ ಹಾಟ್ ಬಾಕ್ಸ್ಗೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ಸ್ವಲ್ಪ ಹೊತ್ತು ಆಗುತ್ತಲ್ಲ, ಇನ್ನು ಕಬಾಬೆಲ್ಲ ಹಾಕ್ಕೋಬೇಕು, ಅಷ್ಟವರೆಗೂ ತಣ್ಣಗಾಗ್ಬಿಡುತ್ತೆ. ನಾವು ಹಾಟ್ ಬಾಕ್ಸಲ್ಲಿ ಇಟ್ಟಿದ್ರೆ ನಾವು ಸ್ವಲ್ಪ ಲೇಟಾಗಿ ತಿಂದ್ರೂ ಚೆನ್ನಾಗಿರೋದು, ಬಿಸಿ ಬಿಸಿಯಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಇಟ್ಟು ಇನ್ನೊಂದು ಕಡೆ ಕಬಾಬ್ಗೆ ಎಣ್ಣೆ ಹಾಕಿಟ್ಟಿದ್ದೀನಿ. ಕಲಸಿಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೊಂದು ಸಲ ಕಲಿಸ್ಕೊಬಿಟ್ಟು ಇನ್ನು ಎಣ್ಣೆಯಲ್ಲಿ ಬಿಡ್ಕೊತಾ ಇದ್ದೀನಿ. ಸೊ ಈ ಥರ ಕಾರ್ನ್ಫ್ಲೋರು, ಮೈದಾ ಈ ಥರ ಎಲ್ಲ ಹಾಕೋದ್ರಿಂದ ಸೊ ನಮಗೆ ಒಳ್ಳೆ ಕೋಟಿಂಗ್ ಬರುತ್ತೆ, ತಿನ್ನೋವಾಗೂ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಅದನ್ನೆಲ್ಲ ಹಾಕ್ಕೊಂಡು ಎಣ್ಣೆಗೆ ಹಾಕಿ ಒಂದು ಕಡೆ ಚೆನ್ನಾಗಿ ಫ್ರೈ ಆಗುತ್ತಲ್ವ, ಅದಾದಮೇಲೆ ಇನ್ನೊಂದು ಕಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಸೊ ನಮಗೆ ಗೋಲ್ಡನ್ ಕಲರ್ ಬರುತ್ತಲ್ಲ ಅಷ್ಟವರೆಗೂ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇನ್ನೆಲ್ಲನೂ ಫ್ರೈ ಮಾಡಿಕೊಂಡು ಇನ್ನೊಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸೊ ಅದನ್ನು ತೆಗೆದುಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಹಾಕೋತಾ ಇದ್ದೀನಿ. 1-2 ರೌಂಡ್ ಹಾಕ್ಕೊಳ್ಳೋಣ ಸಾಕು. ಆಮೇಲೆ ಫ್ರಿಜ್ಗೆ ಇಟ್ಕೊಬಿಟ್ರೆ ಸಂಜೆನೋ ಮಧ್ಯಾಹ್ನ ನಮ್ಗೆ ಯಾವಾಗ ತಿನ್ಬೇಕು ಅನ್ಸಿದ್ರೆ ಅವಾಗ ತಿನ್ಕೋಬೋದು ಅಂತಂದ್ಬಿಟ್ಟು ಇನ್ನೆಲ್ಲನೂ ರೆಡಿ ಆಯಿತು. ಮಟನ್ ಸಾರು, ಇನ್ನು ಸಲಾಡ್, ಇನ್ನು ಮುದ್ದೆ ಆ್ಯಂಡ್ ಹಾಗೆ ಕಬಾಬು ಎಲ್ಲನೂ ರೆಡಿ ಆಯಿತು. ಇನ್ನೆಲ್ಲ ರೆಡಿ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಟು ಇನ್ನು ಹಸಿಮೆಣ್ಸಿನ್ಕಾಯಿ ಗಿಡಗಳಿತ್ತಲ್ವ ಅದರಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಣ್ಣಾಗಿಬಿಟ್ಟಿತ್ತು. ನಾವು ಬೇರೆ ತುಂಬ ಖಾರ ಇತ್ತು, ಹಾಗಾಗಿ ಒಣಗಿರೋ ಮೆಣಸಿನ್ಕಾಯಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇನ್ನು ಹಣ್ಣಾಗಿರೋವೆಲ್ಲ ಕಿತ್ಕೊಬಂದಿದ್ರು. ಅದಕ್ಕೆ ಸ್ವಲ್ಪ ಕೆಂಪು ಮಣ್ಣು ಇರುತ್ತಲ್ಲ, ರಂಗೋಲಿ ಬಿಡಿಸ್ತೀವಲ್ವ, ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಬಿಸಿಲಿಗೆ ಹಾಕಿದ್ದೀವಿ. ಚೆನ್ನಾಗಿ ಬೇಯ್ದಾಕ್ಬಿಟ್ರೆ ನಮ್ಗೆ ಒಣಮೆಣ್ಸಿನ್ಕಾಯಿ ಹಾಕ್ಬಿಡುತ್ತೆ ಅಂತಂದ್ಬಿಟ್ಟು ನಾನು ಒಳಗಡೆ ಬಂದು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮುದ್ದೆ ಇಟ್ಕೊಂಡು ಇನ್ನು ಸೌತೆಕಾಯಿ, ಈರುಳ್ಳಿ ಆ್ಯಂಡ್ ಹಾಗೆ ನಿಂಬೆಹಣ್ಣು, ಕಬಾಬು, ಇನ್ನು ಮಟನ್ ಸಾರು ಹಾಕ್ಕೊಂಡು ಇನ್ನು ತಿನ್ನೋಣ ಅಂತ ಹೇಳಿಬಿಟ್ಟು ಎಲ್ಲ ಇಟ್ಕೊಂಡು ತಿನ್ಕೊಬಿಟ್ಟೆ. ಊಟನ ತಿನ್ಕೊಂಡಿದ್ದು ಆಯಿತು. ಸೊ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇವತ್ತು ಕಬಾಬು ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಟ್ಕೊಂಡು ಚೆನ್ನಾಗಿ ತಿಂದರು. ನನ್ನ ಹಸ್ಬೆಂಡ್ ಅಂತೂ ಪರ್ಫೆಕ್ಟಾಗಿ ಬೆಂದ್ಕೊಂಡಿದೆ ಇವತ್ತು, ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತಂದರು. ಈ ಥರ ಅಡುಗೆ ಮಾಡಿದಾಗ ಚೆನ್ನಾಗಿದೆ ಅಂದರೆ ತುಂಬ ಖುಷಿ ಆಗುತ್ತಲ್ವ. ಸೊ ನಾವು ಮಾಡೋದೇ ಎಲ್ಲರೂ ಚೆನ್ನಾಗಿ ತಿನ್ನಲಿ ಅನ್ನೋ ಥರ ಮಾಡ್ತೀವಿ. ಸೊ ಚೆನ್ನಾಗಿದ್ದು ಎಲ್ಲ ಹ್ಯಾಪಿಯಾಗಿ ತಿಂದು ಚೆನ್ನಾಗಿದೆ ಅಂತಂದರೆ ತುಂಬ ಮನಸ್ಸಿಗೆ ಖುಷಿಯಾಗಿಬಿಡುತ್ತೆ. ನನಗಂತೂ ಫುಲ್ ಖುಷಿಯಾಯಿತು. ಸೊ ಎಲ್ಲ ಚೆನ್ನಾಗಿದೆ ಅಂತಂದಿದ್ದಕ್ಕೆ ಇನ್ನೆಲ್ಲರೂ ಊಟ ಮಾಡ್ಕೊಂಡು ಆಯ್ತು. ಇನ್ನು ಪಾತ್ರೆನೆಲ್ಲ ತೊಳೆದಿಟ್ಟಿದ್ದೆ, ಸೊ ಅವನ್ನು ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜೋಡಿಸ್ಕೊತಾ ಇದ್ದೀನಿ. ಇವತ್ತು ಸ್ನಾನ ಮಾಡೋದು ಸ್ವಲ್ಪ ತಡ ಆಗಿಬಿಡ್ತು. ನಿತ್ವಿಗೆ ಸ್ನಾನ ಮಾಡಿಸಿ ಅವ್ರನ್ನ ಮಲಗಿಸ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡ್ಕೊಬಂದೆ. ಸೊ ಅವ್ರ ನಿತ್ವಿ ಎಲ್ಲ ಮಲ್ಗಾದ್ರಲ್ವ ಅಂತಂದ್ಬಿಟ್ಟು ಬಟ್ಟೆ ಎತ್ಕೊಬಂದಿರೋವೆಲ್ಲ ಮಡಚಿ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಸೊ ನಮ್ಮ ನಿತ್ವಿ ಮಲಗಿಬಿಟ್ಟಿದ್ದಾರಲ್ವ, ಸೊ ಇವತ್ತು ಸ್ವಲ್ಪ ಬೇಗನೂ ಮಲಗಿಬಿಟ್ರು ಅವರು. ಇವತ್ತು ಎದ್ದಿದ್ದು ಸ್ವಲ್ಪ ಬೇಗನೆ, ಹಾಗಾಗಿ ಸ್ವಲ್ಪ ಬೇಗ ಮಲ್ಕೊಬಿಟ್ರು. ಹಾಗಾಗಿ ಅಷ್ಟೊಂದು ಕಷ್ಟ ಏನೂ ಆಗಲಿಲ್ಲ. ಇನ್ನು ಬಟ್ಟೆ ಎಲ್ಲ ಮಡಚಿಟ್ಟು ಇನ್ನು ಸ್ವಲ್ಪ ತಿರಷ್ಟಕ್ಕೆ ನಮ್ಮ ನಿತ್ವಿ ಎದ್ದರು. ಅಷ್ಟರಲ್ಲಿ ಇವತ್ತು ನಮ್ಮ ಮನೆಗೆ ಸ್ವಲ್ಪ ನೆಂಟರು ಬಂದಿದ್ದರು. ನನ್ನ ಹಸ್ಬೆಂಡ್ ಅವರ ಭಾವ ಆ್ಯಂಡ್ ಅಕ್ಕ ಅವರೆಲ್ಲ ಬಂದಿದ್ದರು. ಇನ್ನು ಮಕ್ಕಳೆಲ್ಲ ಆಟ ಆಡ್ತಿದ್ರು. ನೋಡಬೇಕು, ಎಲ್ಲ ಕಿತ್ತಿ ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟಿದ್ದಾರೆ. ಸೊ ಅವನ್ನೆಲ್ಲ ಎತ್ತಿಟ್ಕೊಳ್ಳೋಕ್ಕೆ ನಂಗೆ ಇನ್ನೊಂದು 1 hour ಆಗೋ ಥರ ಇದೆ. ನಮ್ಮ ನಿತ್ವಿ ಚಿಕ್ಕವರೆಲ್ಲ ಅವ್ರು ಕೂತ್ಕೊಂಡು ದೊಡ್ಡವ್ರ ಹತ್ರ ತಳ್ಸ್ಕೊಳ್ಳೋದಲ್ಲ, ಅವ್ರನ್ನ ಕೂರಿಸ್ಬಿಟ್ಟು ಇವ್ರು ತಳ್ತಿದ್ದಾರೆ. ಸೊ ಇನ್ನು ರಿಲೇಟಿವ್ಸ್ ಎಲ್ಲ ಬಂದವರೆಲ್ಲ ಮತ್ತೆ ರಿಟರ್ನ್ ಹಾಕಿಬಿಟ್ರು. ಎಲ್ಲ ಅವ್ರಿಗೆ ಕಬಾಬ್ ಹಾಕ್ಕೊಟ್ಟು ಇನ್ನು ಸ್ವಲ್ಪ ರೈಸ್ ಸಾಂಬಾರು ಇತ್ತಲ್ವ ಮಾಡಿಕೊಟ್ಟೆ. ಎಲ್ಲರೂ ತಿನ್ಕೊಬಿಟ್ಟು ಮತ್ತು ಮನೆಗೆ ರಿಟರ್ನ್ ಹಾಕಿಬಿಟ್ರು. ಸೊ ಇನ್ನು ನನಗೆ ಸಂಜೆ ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಸಂಜೆ ಆ್ಯಸ್ ಯೂಶ್ವಲ್ ಮತ್ತು ಕಸ ಗುಡಿಸ್ಕೊಳ್ಳೋದು, ಪಾತ್ರೆ ತೊಳ್ಕೊಳ್ಳೋದು, ಇನ್ನು ನಿತ್ವಿಗೆ ಸ್ನಾನ ಮಾಡಿಸೋದು ಇನ್ನೆಲ್ಲ ಸ್ಟಾರ್ಟ್ ಆಗುತ್ತಲ್ವ. ಇನ್ನು ನಾನು ಮನೆಯಲ್ಲೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಬಿಟ್ಟು ಇನ್ನು ಅದನ್ನೆಲ್ಲ ಎತ್ಕೊಬಿಟ್ಟು ಇನ್ನು ಆಚೆನೂ ಗುಡಿಸೋಣ ಅಂತ ಹೇಳ್ಬಿಟ್ಟು ಗುಡಿಸ್ಕೊತಿದ್ದೀನಿ. ಬೊಂಬೆ ಎಲ್ಲ ಹೆಂಗಂದ್ರೆ ಹಂಗೆ ಹಾಕ್ಬಿಟ್ಟಿದ್ರೆ ಇನ್ನು ಮಕ್ಕಳಿದ್ರೆ ನಾವು ಏನು ಹೇಳಬೇಕಾಗಿರೋದೇ ಇಲ್ಲ. ಅವ್ರು ತುಂಬ ಅದು ಇದು ಕಿತ್ತಾಕೋದು ಹಾಗೆ ಹೀಗೆ ಮಾಡ್ತಿರ್ತಾರೆ. ಇನ್ನು ಮತ್ತೆ ತಗೊಳ್ಳೋಣ ಬಿಡು ಅಂತಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಟಿದ್ದೆ. ಮತ್ತು ಅವರೆಲ್ಲ ಹೋದ್ಮೇಲೆ ಬೊಂಬೆ ಎಲ್ಲ ಕ್ಲೀನಾಗಿ ಎತ್ತಿಟ್ಬಿಟ್ಟು ಎತ್ತಿಟ್ಕೊಂಡು
ಇನ್ನು ಹೂವು ಇತ್ತಲ್ಲ, ಇನ್ನು ಹೂವು ಕಿತ್ಕೊಬಂದು ಎಲ್ಲ ಕಟ್ಟಿ ಪಕ್ಕಕ್ಕಿಟ್ಟು ಆಮೇಲೆ ಕಸ ಗುಡಿಸ್ಕೊತಾ ಇದ್ದೀನಿ. ಸೊ ಅಷ್ಟರಲ್ಲಿ ನಮ್ಮ ಮನೆಗೆ ಒಬ್ಬ ಅಕ್ಕ ಕೆಲ್ಸಕ್ಕೆ ಬರ್ತಾರೆ. ಸೊ ಅಕ್ಕ ನಿತ್ವಿನ ತಗೊಂಡು ಹೋಗಲಿಕ್ಕೆ ಅಂತ ಬಂದರು. ಅವ್ರು ಅವಾಗವಾಗ ಬರ್ತಾ ಇರ್ತಾರೆ ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ. ಇನ್ನು ಅವ್ರು ಬಂದರು, ಕೊಡು ನಾನು ತೊಗೊಂಡು ಹೋಗ್ತೀನಿ ಕೆಲಸ ಮಾಡ್ಕೊ ಅಂತಂದರು. ನಾನು ಅಕ್ಕ ಕೊಟ್ಬಿಟ್ಟು ಇನ್ನು ನೆಕ್ಸ್ಟ್ ನಾನು ಕೆಲಸನ ಮಾಡ್ಕೋತಾ ಇದ್ದೀನಿ. ನಮ್ಮ ನಿತ್ವಿ ಸೈಕಲ್ ಕಾರ್ ಎಲ್ಲಂದ್ರಲ್ಲಿ ಬಿಟ್ಟಿರ್ತಾರೆ, ಅದನ್ನೆಲ್ಲ ತೊಗೊಬಂದು ಒಂದು ಹತ್ರ ಇಟ್ಟೆ. ಇನ್ನು ಆಚೆ ಅಂತೂ ಗಾಳಿ ತುಂಬ ಬರ್ತಿತ್ತು, ಸಿಕ್ಕಾಪಟ್ಟೆ ಗಲೀಜು ಬಂದುಬಿಟ್ಟಿತ್ತು. ಇನ್ನು ಅದನ್ನೆಲ್ಲ ಗುಡಿಸ್ಬೇಕು. ಆ್ಯಕ್ಚುಲಿ ಡಬಲ್ ಕೆಲಸ ಆಗಿಬಿಡ್ತಿದೆ ನನಗೆ. ಬೆಳಿಗ್ಗೆ ಒಂದು ಸಲ, ಸಂಜೆ ಒಂದ್ಸಲ ಎರಡೆರಡು ಸಲ ಗೂಡಿಸ್ಬೇಕಾಗ್ತಿದೆ. ಕಾಂಪೌಂಡ್ ಸ್ವಲ್ಪ ದೊಡ್ಡದಾಗಿದೆ, ಇದು ಗೂಡಿಸ್ಲಿಕ್ಕೆ ನನಗೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆಗಿಬಿಡುತ್ತೆ. ಈ ಗಾಳಿಗೆ ಇನ್ನೂ ತುಂಬ ಎಲ್ಲಿಲ್ಲದೆ ಇರೋ ಕಸನೋ ಎಲ್ಲ ಬಂದು ತುಂಬ್ಕೊಬಿಡ್ತಿದೆ. ಸೊ ಅದು ಗೂಡಿಸಿಲ್ಲ ಅಂದರೆ ನನ್ನ ಮೈಂಡ್ ಆ್ಯಕ್ಸೆಪ್ಟ್ ಮಾಡಲ್ಲ. ಅಲ್ಲೆಲ್ಲ ಹಾಗೆ ಇದ್ದರೆ ಒಂದು ಸ್ವಲ್ಪ ನನ್ನ ಮೈಂಡೆಲ್ಲ ಡಿಸ್ಟರ್ಬ್ ಆಗಿರುತ್ತೆ. ಅಲ್ಲಿ ಕಸ ಇದೆ, ಏನು ಮಾಡಬೇಕು ಅಂತಂದ್ಬಿಟ್ಟು ನನಗೆ ಅದೇನಂತಾರೆ ಹೇಳಿ, ಎಲ್ಲಿರೋ ಅಲ್ಲೇ ಇರಬೇಕು, ಇಲ್ಲಾಂದರೆ ಮೈಂಡ್ ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡಲ್ಲ. ಹಾಗಾಗಿ ಅದೆಷ್ಟೇ ಬಂದ್ರೂ 2 ಸರಿ ಅಲ್ಲದೆ ಇದ್ದರೂ 3 ಸರಿ ಆದ್ರೂ ಇನ್ನು ನಾನು ಗುಡಿಸ್ಕೊತಾನೆ ಇರ್ತೀನಿ, ನನ್ನ ಕೆಲಸ ನಾನು ಮಾಡ್ಕೊತಾನೆ ಇರ್ತೀನಿ. ಇನ್ನು ಕಸ ಸ್ವಲ್ಪ ಜಾಸ್ತಿ ಬಂದಿತ್ತು ಅಂತ ಹೇಳ್ಬಿಟ್ಟು ಎಲ್ಲನೂ ಗೂಡಿಸ್ಕೊಳ್ತಾ ಇದ್ದೀನಿ. ಎಲ್ಲ ಕಸ ಎಲ್ಲ ಗೂಡಿಸಾದ್ಮೇಲೆ ನಾನು ನಿತ್ವಿನ ಕರ್ಕೊಬರಕ್ಕೆ ಹೋಗೋಣ ಅಂತಂದ್ಬಿಟ್ಟು ಇನ್ನು ಫೇಸ್ ವಾಶ್ ಮಾಡ್ಕೊಬಂದು ಕೂತ್ಕೊಂಡಿದ್ದೀನಿ. ಸೊ ಯಾಕೋ ಇವತ್ತು ನನಗೆ ಅಮ್ಮ ತುಂಬ ನೆನಪಾಗ್ಬಿಟ್ರು. ಅಮ್ಮನ ಆ್ಯಕ್ಚುಲಿ ನಾನು ನಿನ್ನೆ ಹೋಗಿದ್ದೆ, ಅಮ್ಮ ಬರ್ಡೇ ಇತ್ತಲ್ವ, ಹಾಗಾಗಿ ಹೋಗಿ ನೋಡ್ಕೊ ಬಂದಿದ್ದೆ. ಬಟ್ ಯಾಕೋ ಸುಮ್ಮನೆ ಹಂಗೆ ಹೋಗಿ ಬಂದುಬಿಟ್ರೆ ಒಂದು ಸಲ ಬೇಜಾರಾಗ್ಬಿಡುತ್ತೆ. ಸೊ ಇನ್ನು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತೈತೆ, ಏನೋ ಒಂದು ಸ್ವಲ್ಪ ಮಿಸ್ಸಿಂಗ್ ಫೀಲಿಂಗ್ ಬರುತ್ತೆ. ಸೊ ಮುಂಚೆ ಎಲ್ಲ ನಮ್ಮ ಮನೇಲಿದ್ದಾಗ ನಮ್ಮಮ್ಮ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ರೆ ಒಂಥರ ಏನು ಅಷ್ಟೊಂದೇನು ಅನಿಸ್ತಾ ಇರಲಿಲ್ಲ. ಬಟ್ ಮದುವೆ ಆದಮೇಲೆ ಗೊತ್ತಾಗುತ್ತೆ, ಅವ್ರಿಗೆ ದೂರ ಇರ್ತೀವಲ್ವ, ಅವಾಗ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಸೊ ಏನು ಮಾಡೋಣ, ನೋಡಬೇಕು ಮತ್ತೆ ಹೋಗಿ ಅಮ್ಮನ ನೋಡಿಕೊಂಡು ಒಂದು 2 ದಿನ ಇದ್ದು ಬರಬೇಕು ಅನಿಸ್ತಿದೆ. ನೋಡಬೇಕು ಏನಾಗುತ್ತೋ ಅಂತ. ಇನ್ನು ಆಲ್ರೆಡಿ ನನ್ನ ಕಡೆ ಡ್ರ್ಯಾಗನ್ ಫ್ರೂಟ್ ಒಂದು ಲೈಟಾಗಿ ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಹಣ್ಣಾಗಿಬಿಡುತ್ತೆ. ಇನ್ನು ನಾನು ನಿತ್ವಿನ ಕರ್ಕೊಬರೋಣ ಅಂತ ಹೇಳಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನಾನು ಎಲ್ಲ ರೆಡಿ ಆಗಿಬಿಟ್ಟು ಇನ್ನು ನಿತ್ವಿನ ಕರ್ಕೊಬರೋಣ, ಅವರೆಲ್ಲ ಆಟ ಆಡ್ಕೊಳ್ಳಿಕ್ಕೆ ಹೋಗಿದ್ದಾರಲ್ವ ಅಂತ ಹೋದೆ. ಸೊ ನಮ್ಮ ನಿತ್ವಿ ನೋಡಿ ಎಲ್ಲೇ ಅಡಿಕೆ ಕವರ್ ತಗೊಂಡು ಅವ್ರನ್ನೇ ಆಟ ಆಡ್ಸ್ಕೊತಾ ಇದ್ರು. ಈ ಅಕ್ಕ ಬಂದರೆ ನಮ್ಮ ನಿತ್ವಿ ಆರಾಮಾಗಿ ಇದ್ದೋಗ್ಬಿಡ್ತಾರೆ. ಇನ್ನು ಟೊಮ್ಯಾಟೊ ಫಸ್ಟ್ ಇದು ಹಾಕಿದ್ವಲ್ಲ, ಇನ್ನು ಅದೆಲ್ಲ ಕಿತ್ಬಿಟ್ಟು ಅದರಲ್ಲೇ ಸೌತೆಕಾಯಿದು ಹುಣಿದ್ದಾರೆ, ಬೀಜ ಹುಣಿದ್ರು, ಚಿಕ್ಕ ಚಿಕ್ಕದಾಗಿ ಗಿಡಗಳು ಬಂದಿದೆ. ಇನ್ನು ಇವತ್ತು ಬಂದುಬಿಟ್ಟು ಫಸ್ಟ್ನೇ ಏಕಾದಶಿ, ನಮ್ಗೆ ಹಬ್ಬ ಇಲ್ಲ, ಅಜ್ಜಿ ತೀರ್ಕೊಬಿಟ್ಟಿದ್ದಾರಲ್ವ, ಹಾಗಾಗಿ ಹಬ್ಬ ಇರಲಿಲ್ಲ. ನಾವು ಬರೋ ದಾರಿಯಲ್ಲಿ ನಮ್ಗೆ ಗೊತ್ತಿರೋರು ಕರೆದು ಅರಿಶಿನ ಕುಂಕುಮ ಕೊಟ್ಟು ಇನ್ನು ಬಾಳೆಹಣ್ಣು, ಎಲೆ ಅಡಿಕೆ, ಹೂವು ಎಲ್ಲ ಕೊಡ್ತಾರಲ್ಲ ಅದನ್ನೆಲ್ಲ ಕೊಟ್ಟರು ನಮಗೆ. ಇನ್ನು ಅದನ್ನೆಲ್ಲ ತೊಗೊಂಡು ಇನ್ನು ಅವ್ರನ್ನ ಮಾತಾಡಿಸ್ಕೊಂಡು ಮನೆಗೆ ಬಂದು ಇನ್ನು ಈವ್ನಿಂಗು ಟೀ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಇದ್ದರು, ಇನ್ನೆಲ್ಲರಿಗೂ ಟೀ ಬೇಕಲ್ವ ಅಂತ ಅಂದ್ಬಿಟ್ಟು ಟೀ ಮಾಡಿಕೊಂಡು ಕುಡಿಯೋಣ ಅಂತಂದ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಟೀನೂ ರೆಡಿ ಆಯಿತು. ಸೊ ಈ ಥರ ಸಂಜೆ ಫ್ಯಾಮ್ಲಿ ಎಲ್ಲ ಕುತ್ಕೊಂಡು ಟೀನೋ ಕಾಫಿನೋ ಕುಡಿತಾ ಒಂಥರ ಮಾತಾಡ್ಕೊತಾ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಮ್ಮ ನಿತ್ವಿ ನಡುವೆ ಟೀ ಕುಡಿಯೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಲಂದರೆ ಕುಡಿತಾನೆ ಇಲ್ಲ, ಬೇಡ ಅಂತ ಗಲಾಟೆಗೆ ಬರ್ತಿದ್ದಾರೆ. ಬಟ್ ಟೀ ಆದರೆ ಗ್ಲಾಸ್ ತೊಗೊಬಂದು ಮುಂಚೆನೇ ಕುತ್ಕೊಬಿಡ್ತಿದ್ದಾರೆ. ನಮಗೇನು ಅಷ್ಟೊಂದು ಕುಡಿಯೋ ಅಭ್ಯಾಸ ಇಲ್ಲದೆ ಇದ್ರೂ ಯಾವಾಗಾದರೂ ಒಂದು ಸಲ ಕುಡಿದ್ರೆ ಅವ್ರು ಅದನ್ನೇ ಇದು ಮಾಡ್ಕೊಬಿಡ್ತಿದ್ದಾರೆ. ಹೆಂಗಾದರೂ ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ, ನೋಡಬೇಕು. ಹಾಲು ಕುಡಿಸ್ಲಿಕ್ಕೆ ಎಷ್ಟೊಂದು ಟ್ರೈ ಮಾಡಿದ್ರು ಅದನ್ನೆಲ್ಲ ಕುಡಿತಲ್ಲ. ಟೀ ಕಾಫಿಗಾದರೆ ಚೆನ್ನಾಗಿ ಬರ್ತಿದ್ದಾರೆ. ಇನ್ನೆಲ್ಲರೂ ಊಟ ಮಾಡಾಯಿತು. ಇನ್ನು ಪಾತ್ರೆ ಎಲ್ಲ ಆಚೆ ಹಾಕ್ಕೊಂಡು ತೊಳೆಯೋಣ ಅಂತಿದ್ರೆ ನಮ್ಮ ನಿತ್ವಿ ನೈಲ್ ಕಟ್ರ್ ತೊಗೊಬಂದ್ಬಿಟ್ಟು ಚಿಕ್ಕದಾಗಿ ಆಚೆ ಕುತ್ಕೊಂಡು ಇದು ಮಾಡ್ಕೋತಾ ಇದ್ರು. ಏನು ಇವ್ರು ಈ ಥರ ಸೈಲೆಂಟಾಗಿದ್ದಾರೆ ಅಂತ ಬಂದು ನೋಡಿದ್ರೆ ನೈಲ್ ಕಟ್ರ್ ಬಾಯಲ್ಲಿ ಇಟ್ಕೊಂಡಿದ್ರು. ಇನ್ನು ಅದನ್ನು ತೊಗೊಂಡೆ. ಇನ್ನು ಅವ್ರ ಪಪ್ಪ ಗಾಡಿ ಒಳಗಡೆ ಇಡೋಣ ಅಂತ ಹೇಳ್ಬಿಟ್ಟು ತೊಗೊಂಬರ್ಲಿಕ್ಕೆ ಹೋದರೆ ಇವ್ರು ಓಡೋಗಿ ಗಾಡಿಯಲ್ಲಿ ಹತ್ಕೊಬಿಡ್ತಿದ್ದಾರೆ. ಈ ನಡುವೆ ನಮ್ಮ ನಿತ್ವಿಗೆ ಗಾಡಿಯಲ್ಲಿ ಹೋಗಿ ಬರಲಿಕ್ಕೆ ಅಭ್ಯಾಸ ತುಂಬ ಆಗಿಬಿಡ್ತಿದೆ. ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತಲೂ ಅರ್ಥ ಆಗ್ತಿಲ್ಲ. ನೋಡಿ ಹೆಂಗೆ ಕೂತಿದ್ದಾರೆ ಅಂತ ಅಂದ್ಬಿಟ್ಟು ಭಯನೇ ಇಲ್ಲ ಒಂದು ಸ್ವಲ್ಪ ಕೂಡ. ಅವರಪ್ಪ ಗಾರಾಬ ಸ್ವಲ್ಪ ಜಾಸ್ತಿ ಅವರಿಗೆ, ಏನೂ ಅನ್ನಲ್ಲ. ಅವರೇನು ಆ್ಯಕ್ಚುಲಿ ಗಟ್ಟಿಯಾಗಿ ಅದೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ, ತುಂಬ ಪ್ರೀತಿ ಮಾಡ್ತಾರೆ. ಹಾಗಾಗಿ ನಮ್ಮ ನಿತ್ವಿನೂ ಸ್ವಲ್ಪ ಗಲಾಟೆ ಜಾಸ್ತಿ ಆಗಿಬಿಡ್ತಿದೆ ಈ ನಡುವೆ. ಇನ್ನು ನಾನು ಪಾತ್ರೆನೆಲ್ಲ ತೊಳ್ಕೊಬಂದ್ಬಿಟ್ಟು ಇನ್ನು ಗ್ಯಾಸ್ ಮೇಲೆ ಸ್ವಲ್ಪ ಎಲ್ಲ ಗಲೀಜಿತ್ತಿದ್ದನ್ನೆಲ್ಲ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಸೊ ಬೆಳಿಗ್ಗೆ ಈ ಥರನೇ ಇದ್ದರೆ ಅಡುಗೆ ಮಾಡ್ಲಿಕ್ಕೆ ಮನಸ್ಸು ಬರಲ್ಲ, ಹಾಗಾಗಿ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕ್ಲೀನಾಗಿ ಎಲ್ಲನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಒರೆಸ್ತಿದ್ದೀನಿ. ಸೊ ಇದನ್ನೆಲ್ಲ ಒರೆಸಾದ್ಮೇಲೆ ನಮ್ಮ ನಿತ್ವಿಗೆ ಮಲಗಿಸ್ಕೊಳ್ಳಿಕ್ಕೆ ಕರ್ಕೊಂಡು ಹೋಗ್ತೀವಲ್ಲ, ನೀರು ಕಂಪಲ್ಸರಿ ಇರಲೇಬೇಕು ಅವ್ರಿಗೆ. ಹಾಗಾಗಿ ನೀರು ಬಾಟ್ಲಿಗೆ ಹಾಕ್ಕೊಂಡು ಎಲ್ವಲ್ಲಿ ಎತ್ತಿಟ್ಬಿಟ್ಟು ನಾನು ನಿದ್ದೆ ಮಾಡ್ಲಿಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ನೋಡ್ತಾ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್.